ಈ ಒಂದು ಎಸ್ಎನ್ ಚಾರಿಟೇಬಲ್ ಟ್ರಸ್ಟ್ ಬಂಗಾರಪೇಟೆ ಇದೆಯಲ್ಲ, ಇವರ ಮೂಲ ಸಂಸ್ಥಾಪಕರಾದಂಥ ಮಾನ್ಯ ಎಸ್.ಎನ್. ನಾಗೇಶ್ವರ ಅವರು ಈ ಒಂದು ಪ್ರತಿಭೆಗಳನ್ನು ಹುಡುಕಿ ಅವರಿಗೆ ಸನ್ಮಾನಿಸುವ ಒಂದು ಇಚ್ಛೆಯನ್ನು ಹೊಂದಿದೆ. ನಾವು ತುಂಬ ಕಡೆ ನೋಡ್ತೀವಿ ಇದನ್ನು. ಏನಂದರೆ ಸ್ಕೂಲಲ್ಲಿ ಟಾಪರ್ಸು, ಕಾಲೇಜಲ್ಲಿ ಟಾಪರ್ಸು ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥದ್ದು ಇದೊಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಇದೊಂದು ಅರ್ಥಪೂರ್ಣತೆಯನ್ನು ತಂದುಕೊಂಡಿದ್ದ ಅಂತ ನಾನಂತೂ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಜೀವನದಲ್ಲಿ ಅವರ ಗುರಿಯನ್ನು ಸಾಧಿಸಲಿಕ್ಕೆ ಒಂದು ಪ್ರೋತ್ಸಾಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ. ಬಹುಶಃ ನಮಗಿವತ್ತು ಪ್ರೌಢಶಾಲೆ ಮಕ್ಕಳು ಇಬ್ಬರನ್ನು ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಸ್ಥಳದ ಅಭಾವದಿಂದ ಮೊದಲನೇದಾಗಿ ನಾವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಎರಡನೇ ಹಂತದಲ್ಲಿ ಪ್ರೌಢಶಾಲೆ ಮಕ್ಕಳು ಕೂಡ ಈ ಒಂದು ಹೆಚ್ಚು ಅಂಕ ಪಡೆತಕ್ಕಂಥ ಮಕ್ಕಳಿಗೆ ಒಂದು ಸನ್ಮಾನವನ್ನು ಮಾಡಿ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಅವರ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಆ ಆಶಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮಕ್ಕಳಿಗೆ ನೋಡ್ಬೋದು, ನಾನೊಬ್ಬ ಶಾಸಕನಾದ ಮೇಲೆ ನನಗೆ ಈ ಕ್ಷೇತ್ರದ ಎಲ್ಲ ಸಮುದಾಯದವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ನಾನು ಕೇವಲ ಒಂದು ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ನನ್ನ ನೀವು 4 ಬಾರಿ ಚುನಾವಣೆಯಲ್ಲಿ ಕೂಡ ಹೆಚ್ಚು ಮತಗಳನ್ನು ಕೊಟ್ಟಿದ್ದೀರಿ. 3 ಚುನಾವಣೆಗಳಲ್ಲಿ ಎಲ್ಲಕ್ಕೆ ತಾವೆಲ್ಲರೂ ಆಶೀರ್ವಾದ ಪಡೆದಿರಿ. ಹಂಗಾಗಿ ಈ ಕ್ಷೇತ್ರದ ಋಣ ನನ್ನ ಮೇಲೆ ಇದೆ. ಆ ಋಣವನ್ನು ತೀರಿಸುವ ಪ್ರತಿಯೊಂದು ಸಮಾಜದ ಹೆಜ್ಜೆಯಲ್ಲೂ ಕೂಡ ನನ್ನ ತೊಡಗಿಸಿಕೊಂಡು ನಾನು ಮತ್ತು ನನ್ನ ಸ್ನೇಹಿತರಿಂದ ಅನೇಕ ಸಮಾಜ ಸೇವೆಗಳನ್ನು ಮಾಡ್ತಾ ಮಾಡಿದ್ದೇವೆ. ಈಗಾಗಲೇ ಬಹುಶಃ ನಾನು ಮಕ್ಕಳದಿಂದ ಹೆಚ್ಚಿಗೆ ಭಾಷಣ ಮಾಡಲಿಕ್ಕೆ ನಾವು ಸಮಯ ತಗೊಳ್ಳೋದಿಲ್ಲ. ಇಷ್ಟೇ ಹೇಳ್ತು ಮಕ್ಕಳೇ, ಈ ಒಂದು ನಮ್ಮೆಲ್ಲರೂ ಕೂಡ ಸನ್ಮಾನ ಮಾಡ್ತಕ್ಕಂಥದ್ದು ಒಂದೇ ಒಂದು ಕಾರಣ ಏನಪ್ಪಾ ಅಂದ್ರೆ ನೀವು ಹೆಚ್ಚಾಗಿ ಕಷ್ಟಪಟ್ಟು ಹೆಚ್ಚು ಅಂಕಗಳನ್ನು ತಗೊಂಡಿದ್ದೀರಿ. ಎರಡನೇದಾಗಿ ಮುಂದೆ ಕೂಡ ನಿಮ್ಮ ಜೀವನದಲ್ಲಿ ಬಹಳ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಜೀವನ ಗುರಿಯನ್ನು ತಲುಪಲಿಕ್ಕೆ ಒಂದು ಪುಷ್ಪ ಮಾಡ್ತದಲ್ಲ, ಆ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿ ನಿಮ್ಮೆಲ್ಲರಿಗೂ ಕೂಡ ಹೊತ್ತು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಬಹುಶಃ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಶೇಕಡ 90% ಜವಾಬ್ದಾರಿ ಪಟ್ಟವರು ಶಿಕ್ಷಕರು. ಕಳೆದ ಬಾರಿ ಕೂಡ ಸುಮಾರು 11 ವರ್ಷದಿಂದ ನನ್ನ ಟೀಚರ್ಸ್ ಡೇ ನಾನೇ ಮಾಡ್ತಾ ಬರ್ತಾ ಇದ್ದೆ. ಕಳೆದ ಬಾರಿ ಸ್ವಲ್ಪ ಬೇಜಾರಾಗಿ ನಾನು ಕೈ ಬಿಟ್ಟೆ. ಪಾಪ ಪರಿಸ್ಥಿತಿ ಬಹಳ ಕಷ್ಟ ಆಯಿತು. ಆದರೆ ಸನ್ನಿವೇಶ ಪರಿಸ್ಥಿತಿ ಬದಲಾಗ್ತಾ ಹೋಗ್ತಾ ಇರ್ತಾರೆ. ಬಹುಶಃ ಯಾರಾದ್ರೂ ತಪ್ಪು ಮಾಡಿದ್ರೆ ಮುಂದೆ ಸರಿಪಡಿಸ್ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಬಾರಿ ಕೂಡ ಟೀಚರ್ಸ್ ಡೇಯನ್ನ ಎಲ್ಲರ ಸದ್ಗತಿಯಿಂದ ಸಂಪೂರ್ಣವಾಗಿ ನಾನೇ ಮಾಡ್ತೇನೆ. ಅದಾದ ನಂತರ ಏನು ಮಕ್ಕಳೇ, ಪ್ರತಿ ವರ್ಷ ನಿಮಗೆ ಪುಸ್ತಕ ಕೊಡ್ತಾ ಇದ್ದೆ, ಎಕ್ಸೈಸ್ ನೋಟ್ ಬುಕ್ಸ್. ಈ ವರ್ಷವೂ ಕೂಡ ಆ ಸೇವೆ ಮುಂದುವರೆದರೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಡಿಗ್ರಿವರೆಗೂ ಎಲ್ಲ ಮಕ್ಕಳು ಕೂಡ ನೋಟ್ ಪುಸ್ತಕಗಳ ವಿತರಣೆಯನ್ನು ಮಾಡುತ್ತೇವೆ. ಇದರೊಟ್ಟಿಗೆ ಇವತ್ತು ಮಕ್ಕಳೇ, 1 ವರ್ಷದಿಂದ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಕುಡಿಯುವ ಸೌಲಭ್ಯ ಆಗ್ತಾ ಇದೆ. ಆ ಸೇವೆಯನ್ನು ಮತ್ತೆ ಪ್ರಾರಂಭ ಮಾಡ್ತೇನೆ. ಮತ್ತೆ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಕಾಲೇಜುಗಳಿಗೆ ಮತ್ತೆ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕುಡಿಯುವ ನೀರಿನ ಸರಬರಾಜನ್ನು ಮಾಡ್ತೇವೆ. ಇದರೊಟ್ಟಿಗೆ ಮಕ್ಕಳೇ,
ನಾವು ಹಿಂದೆ ನಮ್ಮ ಸಂಸ್ಥೆಯಿಂದ ಬಹುಶಃ ಸಾಮೂಹಿಕ ವಿವಾಹಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಬಾರಿ ಕೂಡ ಚಾಲನೆ ಕೊಟ್ಟು 19 ದಿನಗಳಲ್ಲಿ ಮತ್ತೆ ನಾವು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೂಡ ಮಾಡ್ತೇವೆ. ಬಂಧುಗಳೇ, ಇವತ್ತು ಹಿಂದೆ ಕೂಡ ಕ್ಷೇತ್ರಕ್ಕೆ ಡಿಸಿಸಿ ಬ್ಯಾಂಕ್ ವತಿಯಿಂದ ನಿರ್ದೇಶಕರಾಗಿರ್ತಕ್ಕಂಥ ಗೋವಿಂದರಾಜ್ ಅವರ ಸರ್ಕಾರದಿಂದ, ಅಧ್ಯಕ್ಷರಾಗಿರ್ತಕ್ಕಂಥ ಬೇಲಲ್ಲಿ ಗೋವಿಂದ ಸರ್ಕಾರದಿಂದ ಈ ಭಾಗದಲ್ಲಿ ಸುಮಾರು 220 ಕೋಟಿ ರೂಪಾಯಿಗಳ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದೇವೆ. ಬಹುಶಃ ಮಕ್ಕಳೇ, ಇನ್ನೊಂದು ಸಂಸ್ಥೆಯಿಂದ ಈ ವರ್ಷವೂ ಕೂಡ 8% ದರದಲ್ಲಿ ಇವತ್ತು ರೈತರಿಗೆ, ಮಹಿಳೆಯರಿಗೆ ಸಾಲ ಕೊಡುವ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತೀವಿ. ನಮ್ಮೆಲ್ಲರ ಗುರಿ ಈ ಜನರ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಸಮರ್ಪಕವಾಗಿ ಅವರು ಸೇವೆ ಮಾಡುವುದಂಥದ್ದೇ ನಮ್ಮ ಉದ್ದೇಶ ಕೂಡ. ಹೀಗಾಗಿ ತಾವೆಲ್ಲ ಕೂಡ ವಿದ್ಯಾಭ್ಯಾಸಗಳ ಹೆಚ್ಚುವರಿ ಕೊಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಹೇಳ್ತಾ ಇದ್ರು, ಶಿಕ್ಷಕ ಈ ಮಾರ್ಗದ ಮಕ್ಕಳು ಕೆಪಿಸಿ ಎಕ್ಸಾಮ್ನಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥವರು, ಕೆಎಸ್ ಮಾಡ್ತಕ್ಕಂಥವರು, IAS ಮಾಡ್ತಕ್ಕಂಥ ಇಚ್ಛೆಯುಳ್ಳಂತ ಮಕ್ಕಳಿಗೆ ನಮ್ಮ ರೆಸಾರ್ಟ್ನಲ್ಲೇ ಕೋಚಿಂಗ್ ಕ್ಲಾಸ್ಗಳನ್ನ ಪ್ರಾರಂಭ ಮಾಡ್ತೀವಿ. ಇದು ನಮ್ಮೆಲ್ಲರ ಆಶಯ ಕೂಡ. ಯಾಕಂದ್ರೆ ನಮ್ಮ ತಾಲೂಕಿನ ಮಕ್ಕಳು ಹೆಚ್ಚಾಗಿ ಓದಬೇಕು, ನನ್ನ ತಾಲೂಕಿನ ಕೀರ್ತಿಯನ್ನವರು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ. ಆ ದೃಷ್ಟಿಯಲ್ಲಿ ಸದಾ ಕಾಲಗಳಲ್ಲಿ ಮಟ್ಟಿದ್ದೇವೆ. ಮುಂದೆ ಕೂಡ ಯಾವುದೇ ಜಾತಿ ಭೇದ ನೋಡದೆ, ನಮಗೆ ಯಾವುದೇ ಜಾತಿ ಮತ ಇಲ್ಲ, ಜೊತೆಗೆ ಯಾವುದೇ ಕೋಮುವಂತನೂ ಇಲ್ಲ. ಅದಕ್ಕೆ ಎಲ್ಲ ಸೇರಿ ಮತ್ತು ಸರ್ವೋದಯ, ಸರ್ವರ ಉದಯ, ಸರ್ವೋದಯ ಆ ಕಾರ್ಯಕ್ರಮ ಅನ್ಕೊಂಡ ಉದ್ದೇಶ ಏನಪ್ಪ ಅಂದ್ರೆ, ನಮಗೆಲ್ಲಾ ಜಾತಿಯವರು ಒಂದೇ, ನಾವೆಲ್ಲ ಒಂದಾಯ ಮಕ್ಕಳು ಅನ್ನೋ ಭಾವನೆಯನ್ನ ಮೂಡಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ.